ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ರಮ್ಯಾ ದೇವ್ ವ್ಲಾಗ್ಸ್. ನಾವು ಚೆನ್ನಾಗಿದ್ದೀವಿ, ನೀವು ಚೆನ್ನಾಗಿದ್ದೀರ ಅಂದ್ಕೊಂಡಿದ್ದೀನಿ. ತುಂಬ ದಿನದಿಂದ ಯಾವ ಲಾಂಗ್ ವೀಡಿಯೋಸ್ ಅಪ್ಲೋಡ್ ಮಾಡೋಕ್ಕಾಗಿರಲಿಲ್ಲ, ಯಾಕೆಂದರೆ ದೇವಿಗೆ ಎಕ್ಸಾಮ್ ನಡೀತಿದೆ. ಒನ್ಸ್ ಅದು ಕಂಪ್ಲೀಟ್ ಆದಮೇಲೆ ಡೈಲಿ ಅಪ್ಲೋಡ್ ಮಾಡ್ತೀವಿ. ಇವತ್ತು ಏನು ಮಾಡ್ತಿದ್ದೀನಿ, ಏನಕ್ಕೆ ವೀಡಿಯೋ ಸ್ಟಾರ್ಟ್ ಮಾಡಿದ್ದೀನಿ ಅಂದರೆ, ನಾನು ನನ್ನ ಫ್ರೆಂಡ್ಸ್ ಎಲ್ಲ ಆಚೆ ಹೋಗ್ತಿದ್ದೀವಿ ಇವತ್ತು ನಾಳೆ. ಸೊ ಅದೆಲ್ಲಿಗೆ ಹೋಗ್ತೀವಿ, ಏನೇನು ಮಾಡ್ತೀವಿ ಇಲ್ಲಿ, ಅದೆಲ್ಲ ನಿಮಗೆ ತೋರಿಸ್ತೀನಿ. ಫುಲ್ ಕ್ಲೋಸಪ್ ಆಗ್ಬಿಟ್ಟು ಫೈನಲಿ ಬಸ್ ಹತ್ಕೊಂಡು ಹೊರಟಿದ್ದೀವಿ. ಇಟ್ಸ್ ಆಲ್ರೆಡಿ 5. ಒಂದು ಟೀ ಬ್ರೇಕ್ ಕೊಟ್ಟಿದ್ದಾರೆ. ಪಾರ್ಸಲ್ ತೊಗೊಬಂದಿದ್ದೀವಿ. ಯಾ ಹೆವಿ ಬಿಸಿಲಿದೆ. ನಾವು ಎಲ್ಲಿಗೆ ಹೋಗ್ತಿದ್ದೀವಿ ಅಂದರೆ, ಸಸ್ಪೆನ್ಸ್ ಆಲ್ರೆಡಿ ನೋಡಿರ್ತೀರಾ. ಸಸ್ಪೆನ್ಸ್ ಫೈನಲಿ ಬಂದು ಅರೈವಾಗಿದ್ದೀವಿ. ಮಾರ್ನಿಂಗ್ ಎಷ್ಟು ಗಂಟೆಗೆ ಹತ್ತಿದ್ದು ನಾವು? 9:40 ಹತ್ತಿದ್ದು. ಇಟ್ಸ್ ಆಲ್ರೆಡಿ 5:30. ಮಮ್ಮಿ ನಾವು ಬಂದಿರೋದು ಇವತ್ತು ಧರ್ಮಸ್ಥಳಗೆ. ಈಗ ರೂಮ್ ನೋಡಿ, ರೂಮ್ ಬುಕ್ ಮಾಡಿಕೊಂಡು ಫ್ರೆಶ್ ಆಗಿ ಸ್ವಲ್ಪ ಆಮೇಲೆ ಆಚೆ ಬರಬೇಕು. ಫುಲ್ ಫ್ರೀನೇ ಇದೆ, ಹೋಗಿ ನೋಡ್ಬೇಕೀಗ. ಸ್ವಿಚ್ ಆನ್ ಮಾಡು, ಚೆನ್ನಾಗಿದೆ. ಫೈನಲಿ ರೂಮಿಗೆ ಬಂದು ಚೆಕ್ ಇನ್ ಆಗಿದ್ದೀವಿ. ಫುಲ್ ಸುಸ್ತಾಗಿ ಹೋಗ್ಬಿಟ್ಟಿದ್ದೀವಿ. ರೂಮ್ ಚೆನ್ನಾಗಿದೆ. ರೆಡಿಯಾಗಿ ಸ್ವಲ್ಪ ಫ್ರೆಶ್ ಆಗಿ ಈಗ ರೆಸ್ಟ್ ಮಾಡಿ ಇವಾಗ ಹಾಗೆ ಸುತ್ತಾಡ್ಕೊಂಡು ಇಲ್ಲಿ ಕೀ ತಗೋ ಒಂದು ಎಂಟರ್ ಕೊಟ್ಟಿದ್ದೀವಿ ದೇವಸ್ಥಾನಕ್ಕ. ಆ ಯೂಟ್ಯೂಬ್ ಚಾನಲಲ್ಲಿ ನೋಡಲಿ ಧರ್ಮಸ್ಥಳದೇ ಬರ್ತಿದೆ ಈಗ. ಆ್ಯಂಡ್ ನಾನು ಇವತ್ತಿರೋದು ಧರ್ಮಸ್ಥಳ ಅಲ್ಲಿ. ವಾವ್, ಆನೆ ನೋಡಿ ಎಷ್ಟು ಚಂದ ಇದೆ. ಮರಿಯೋದು ಅಮ್ಮ ಎಲ್ಲಿದೆ? ಎರಡು ಆನೆಗಳಿದ್ದಾವೆ. ಇವಾಗ ಪ್ರಸಾದ ತಿನ್ಕೊಂಡು ಬರೋದಕ್ಕೆ ಹೋಗ್ತಾ ಇದ್ದೀವಿ. ನೈಟ್ ಡಿನ್ನರ್ ಪ್ರಸಾದ. ದರ್ಶನನೇ ಆಗಿಲ್ಲ. ಇಲ್ಲೇ ಬರಬೇಕು ಕಂಡು ಎಲ್ಲ ಹೋಗ್ತೀವಿ. ಊಟಕ್ಕೆ ಸುತ್ತಾಕೊಂಡು ಬಂದಂಗೆ ಆಯ್ತೀಗ. ಟೇಬಲ್ಸ್ ಒಂದು 500 ಮೀಟರ್ ಬಂದಿದ್ದೀವಲ್ಲ, 1 ಕಿಲೋಮೀಟರ್ ನಡ್ಕೊಂಡು ಬಂದಿದ್ದೀವಿ. ಈಗ ಟೇಬಲ್ ಸಿಸ್ಟಮ್ ಮಾಡಿಬಿಟ್ಟಿದ್ದಾರೆ. ಈಗ ಬೆಸ್ಟ್. ಊಟ ಮುಗಿಸ್ಕೊಂಡು we are going now.
ನೈಟ್ ಆಗಿದ್ರು ಇಟ್ ಆಲ್ಮೋಸ್ಟ್ 8 o'clock. ಅಷ್ಟು ಸೆಕೆ, ಫುಲ್ ಸೆಕೆ ಆಗ್ತಿದೆ, ಆಗ್ತಾನೆ ಇಲ್ಲ. ಬೇಗ ಓಡೋಗ್ಬಿಟ್ಟು ಹುಡುಕೊಳ್ಳಮ್ಮನ. ಇಲ್ಲ ನೋಡು, ಇಲ್ಲ ಇಲ್ಲ ತಿರ್ಗಾಡ್ತೋಳನೆ. ಇಲ್ಲಿ ಇಲ್ಲಿ ಇಲ್ಲ ಕಾಣಿಸಲ್ಲ ಬಿಡು. ನೋಡ್ಲು ಬದಲು. ನಾಚಿಕೆ ಮಾನ ಮರ್ಯಾದೆ ಏನೂ ಇಲ್ಲ. ನೀನು ಓಡಾಡ್ತಿದ್ಯಾ? ನೀರು ಕೊಡ್ದಿದ್ದು ಖುಷಿಗೆ ಊಟ ಮಾಡಿ. ನನ್ಗೆ ಗೊತ್ತು ಔಸ್ಕೊಂಡವ್ರೆ ಅಂತ, ಅದಕ್ಕೆ ಸುತ್ತ ಗೊತ್ತಾ ಹುಡುಕ್ತಾರೆ. ಓ ನೋಡ್ದೆ ನಾನು ಏನಿಲ್ಲ, ಸೀದಾ ರೂಮ್ಗೆ ಹೋಗ್ತಿದ್ದೆ. ಕೀ ನನ್ನ ಹತ್ರ ಇತ್ತು. ಗುಂಡೆ ಇದೆಲ್ಲ ನಾನೇ ವಾಕ್ ಮಾಡ್ತಿದ್ದೆ. ಇನ್ನೊಂದೆಲ್ಲೋಯ್ತು. ಫುಲ್ ಫ್ರೀ ಅನಿಸ್ತಿದೆ, ಅಷ್ಟೊಂದೇನು ರಶ್ ಇಲ್ಲ ಅಲ್ಲ. ನಮ್ಮ ಗ್ಯಾಂಗಿನ ಐಶ್ವರ್ಯ ರೈ ಕೈ ಎತ್ತು. ನಾಳೆ ಒಂದ್ಸಲ ತೋರಿಸ್ತೀನಿ ರೆಡಿ ಆದಮೇಲೆ. ಈಗ ನಾವೆಲ್ಲ ಯೂನೋ ಕಾರ್ಡ್ಸ್ ಆಡ್ತಿದ್ದೀವಿ. ಎಲ್ಲ ಫ್ರೆಶ್ ಆಗಿ ಒಂದಾಯಿತು. ಇಲ್ಲೊಂದಿದೆ ಕಾಣಿಸ್ತಾನೆಲ್ಲ. ಏನಾಯ್ತು ಐಶು? ಯಾರು ಬೈದಿದ್ದು? ಕರ್ಕೊಂಡೋಗಿ ಜೈಲ್ಗೆ ಹಾಕಿಲ್ಲ, ಅಪರಾಧಿ. ಒಂದು ವಾರ ಜೈಲ್ಗೆ ಹೋಗಿ. ಇವಳೇ ನಮ್ಮ ಗಂಗಿನ ಐಶ್ವರ್ಯ ರೈ. ಅವತ್ತು ಮಿಸ್ ಆಗಿದ್ದು. ತಪ್ಪಾಯ್ತನ್ಬಿಡೆ. ಎಲ್ಲ ರೆಡಿಯಾಗಿ ಆಗಿದೆ. ಇವಾಗ ದರ್ಶನಕ್ಕೆ ಹೋಗ್ತಾ ಇವಾಗಲೇ ಹೋಗೋದಲ್ಲ. ಫುಲ್ ಫ್ರೀ ಇದೆ ದೇವಸ್ಥಾನ. ಬೇಗ ಹೋದರೆ ಬೇಗ ಬರ್ಬೋದು ಅನಿಸ್ತಿದೆ. ಮಾರ್ನಿಂಗೇ ಬಂದಿರೋಕ್ಕೆ ಫುಲ್ ಫ್ರೀ ಇದೆ, ಯಾರೂ ಇಲ್ಲ, ಫುಲ್ ಫ್ರೀ ಇದೆ. ಬೇಗ ಪೂಜೆ ಮುಗಿಸ್ಕೊಂಡು ಬಂದು ಬೇಗ ಬರ್ಬೋದು ಅನಿಸ್ತಿದೆ. ನಮ್ಮಕ್ಕ ಫುಲ್ ಫಾಸ್ಟಾಗಿ ಓಡೋಗ್ತಿದ್ದಾಳೆ. ನಿಧಿ ಮೇಡಮ್ ಓಡಿ ಓಡಿ ಫುಲ್ ಖಾಲಿ. ಓಡ್ಬಾ. ಸಖತ್ತಾಗಿದೆ. ಎಲ್ಲ ಚೇಂಜೇ ಮಾಡಿಬಿಟ್ಟಿದ್ದಾರೆ ಅನ್ಸುತ್ತೀಗ. ವೇಟಿಂಗ್ ಹಾಲ್ ಅನ್ಸುತ್ತೆ ಇದು. ವಾವ್, ಎಲ್ಲ ಮುಗೀತು. ಈಗ ಆಚೆ ಹೋಗಿ ಚೆಕ್ಔಟ್ ಆಗಿಬಿಟ್ಟು ಹೊರಡೋದೆ. ರೂಮು ಕೊಟ್ಟಿದ್ರು, ಗಲೀಜು ಮಾಡಾಕ್ಬಿಟ್ಟಿದ್ದಾಳೆ ಐಶು. ಫುಲ್ ರೆಡಿನಾ? ಅವು ರೆಡಿ. ಚೆನ್ನಾಗಿದೆ ರೂಮ್, ಕ್ಲೀನಾಗಿ ಕೊಟ್ಟಿದ್ರು. ಆ್ಯಕ್ಚುಲಿ ನಾವೇ ಗಲೀಜು ಮಾಡಿಬಿಟ್ಟಿದ್ವಿ. ಎಲ್ಲ ಪ್ಯಾಕ್ ಮಾಡ್ಕೊಂಡು ವಿ ಆರ್ ಲಿವಿಂಗ್.
ಐಶು ಫೈನಲ್ ಬಾಯ್ 208 ಡೋರ್ ಕರೆಕ್ಟಾಗಿ ಹಾಕಮ್ಮ. ಮನೆಗೆ ಬಂದು ಈಗ ಫುಲ್ ಸುಸ್ತಾಗಿ ಹೋಗ್ಬಿಟ್ಟಿದೆ. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಟು ರಮ್ಯಾ ದೇವ್ ವ್ಲಾಗ್ಸ್. ಸಿ ಇನ್ ದ ನೆಕ್ಸ್ಟ್ ವಿಡಿಯೋ. ಬಾಯ್.